ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾ ಸೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಸ್ಮಾರ್ಟ್ ಹೋಮ್ ಮೇಕಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸಡನ್ನಾಗಿ ಹೌಸ್ ಹೆಲ್ಪ್ ಕೈ ಕೊಟ್ಟಾಗ ಯಾವ ರೀತಿ ಸ್ಮಾರ್ಟಾಗಿ ನಮ್ಮ ಕೆಲಸಗಳನ್ನ ನಾವು ನಿಭಾಯಿಸ್ಕೊಳ್ಬೋದು ಅನ್ನೋ ಐಡಿಯಾಸ್ನ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದಷ್ಟು ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮನೆ ಸ್ವಲ್ಪ ದೊಡ್ಡದಾಗಿದ್ದಾಗ ಎಲ್ಲದನ್ನ ನಾವೇ ಕ್ಲೀನ್ ಮಾಡ್ತೀವಿ ಅಂತ ಹೋದರೆ ತುಂಬ ಸುಸ್ತಾಗುತ್ತೆ. ಅದಕ್ಕೋಸ್ಕರ ಅಂತಲೇ ಹೌಸ್ ಹೆಲ್ಪ್ನ ಇಟ್ಕೊಂಡಿರ್ತೀವಿ. ಸಡನ್ನಾಗಿ ಅವರು ರಜಾ ಹಾಕ್ಬಿಡ್ತಾರೆ, ಅದು ಕೂಡ ಟೈಮಿಂಗ್ಸ್ ಕೂಡ ನಾವು ಹೇಳ್ದೇ ಕೆಲವೊಂದ್ಸರಿ ರಜಾ ಹಾಕ್ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ನಾನು ಯಾವ ರೀತಿ ಹೋಮ್ ಮೇಕಿಂಗ್ ಕೆಲಸಗಳನ್ನ ನಿಭಾಯಿಸ್ತೀನಿ ಅನ್ನೋದನ್ನು ನೋಡೋಣ. ಫಸ್ಟ್ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ಒಂದು ಫ್ಲೋರ್ ಮಟ್ಟಿಗೆ ನೀಟಾಗಿ ಕಸ ಗುಡಿಸ್ಕೊಂಡಿದ್ದೀನಿ. ಇದು ಮನೆಯ ಎಂಟ್ರೆನ್ಸು, ಕಾರಿಡಾರ್ ಅಂತ ಕೂಡ ಹೇಳ್ಬೋದು. ಇನ್ನು ಈ ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಹೋದರೆ ಸ್ವಲ್ಪ ಟೈಮ್ ಆಗುತ್ತೆ ಅನ್ನೋದ್ರಿಂದ ಮನೆ ಮುಂದೆ ನೀರು ಹಾಕಬೇಕಾದ್ರೇ ರಂಗೋಲಿ ಹಾಕಬೇಕಾದ್ರೆ ಎಲ್ಲ ನೀರು ಹಾಕ್ತೀವಲ್ವ, ಅದೇ ಟೈಮಲ್ಲೇ ನಾನು ಸ್ಟೆಪ್ಸ್ ಮೇಲೆಲ್ಲ ಕೂಡ ನೀರನ್ನ ಹಾಕಿದ್ದೀನಿ. ಈಗ ಸ್ಟೆಪ್ಸ್ ಎಲ್ಲ ಕೂಡ ಒರೆಸೋ ಅವಶ್ಯಕತೆ ಏನಿರಲ್ಲ, ನೀರು ಹಾಕಿರೋದ್ರಿಂದ ಜಸ್ಟು ಈ ಒಂದು ಮಟ್ಟಿಗೆ ಮಾತ್ರ, ಅಂದರೆ ಕಾರಿಡಾರ್ ಏನಿದೆ ಪ್ಲಾಂಟ್ಸ್ ಎಲ್ಲ ಇಟ್ಟಿರೋ ಅಂತ ಈ ಒಂದು ಏರಿಯಾನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೇ ನಮ್ಮ ಕೈಯಲ್ಲಿ ಆಗಲ್ಲ ಅಂದರೂ ಕೂಡ ಮನೆಯ ಎಂಟ್ರಿ ವೇ ಏನಿರುತ್ತೆ ಅದು ತುಂಬಾ ಮುಖ್ಯ ಆಗುತ್ತೆ. ಅದನ್ನು ಆದಷ್ಟು ನಾವು ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳೇಬೇಕಾಗತ್ತೆ. ಯೂಶ್ವಲಿ 7 o'clock ಮೇಡ್ ಬಂದು ಎಲ್ಲ ಕೆಲಸಗಳನ್ನ ಮಾಡಿಕೊಡ್ತಾರೆ. ಬಟ್ 8 o'clock ಆದರೂ ಕೂಡ ಅವ್ರು ಬಂದೇ ಇಲ್ಲ, ಕಾಲ್ ಮಾಡಿದ್ರು ಕೂಡ ಪಿಕ್ ಮಾಡ್ತಾ ಇಲ್ಲ. ಸೊ ಮೇ ಬಿ ಅವ್ರು ಬರಲ್ಲ ಅಂತ ನಮಗೆ 100% ಗೊತ್ತಾದ ಮೇಲೆ ಈಗ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮನೆಯ ಎಂಟ್ರಿವೇಲೆಲ್ಲ ಕ್ಲೀನ್ ಮಾಡಿದ ಆದಮೇಲೆ ರಂಗೋಲಿ ಕೂಡ ಹಾಕ್ಕೊಂಡು ಬಂದಿದ್ದೀನಿ. ಈ ಒಂದು ವೈಪರ್ ಸಹಾಯದಿಂದ ಮೆಟ್ಲೆಲ್ಲ ತೋರಿಸ್ದೆ ಅಲ್ವಾ, ಸ್ಟೆಪ್ಸ್ ಎಲ್ಲ ಕೂಡ ತೋರಿಸ್ದೆ ಅಲ್ವಾ, ಅಲ್ಲೆಲ್ಲ ಕೂಡ ನೀರನ್ನ ಹಾಕಿದ್ದೆ. ಅದ್ರ ಮೇಲೆ ನೀರು ಸ್ವಲ್ಪ ಉಳ್ಕೊಂಡಿತ್ತು, ಅದನ್ನೆಲ್ಲ ಕೂಡ ಈ ಒಂದು ವೈಪರ್ ಸಹಾಯದಿಂದ ನೀಟಾಗಿ ವೈಪ್ ಮಾಡಿಬಿಟ್ಟಿದ್ದೀನಿ. ಸೊ ವೈಪ್ ಮಾಡೋದಾದರೆ ಬೇಗನೆ ಡ್ರೈ ಆಗಿಬಿಡುತ್ತೆ. ನೆಕ್ಸ್ಟ್ ಇವಾಗ ಈ ಒಂದು ಏರಿಯಾನ ನಾನು ಮಾಫ್ ಎಲ್ಲನೂ ಮಾಡಬೇಕಾಗತ್ತೆ, ನೆಲ ಒರೆಸ್ಕೊಳ್ಬೇಕಾಗತ್ತೆ. ಬಟ್ ಮನೆ ಒಳಗಡೆ ಒರೆಸ್ಬೇಕಾದ್ರೆ ಅಲ್ಲೂ ಕೂಡ ಒರೆಸ್ಕೊಬೋದು ಅನ್ನೋದ್ರಿಂದ ಡೈರೆಕ್ಟಾಗಿ ಕಸ ಗುಡಿಸಿ ಬಿಟ್ಟಿದ್ದೀನಿ. ಸೊ ಈ ಒಂದು ಟೈಮಲ್ಲಿ ಆದಷ್ಟು ಕ್ವಿಕ್ಕಾಗಿ ಆಗೋವಂಥ ಅಡುಗೆಗಳನ್ನ ಮಾಡ್ತಾ ಇರ್ತೀನಿ. ಇನ್ನು ಸಾಂಬಾರು ಕೂಡ ಸ್ವಲ್ಪ ಇದ್ದಿದ್ದರಿಂದ ಮುದ್ದೆನೇ ತಿಂಡಿಗೋಸ್ಕರ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ರೈಸ್ನ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೆ, ಬೇರೆ ಏನಾದರೂ ತಿಂಡಿ ಮಾಡೋಣ ಅಂತ. ಸಡನ್ನಾಗಿ ಕೈ ಕೊಟ್ಟಿದ್ದರಿಂದ ಈಗ ನಾನು ಅಡುಗೆ ಕೆಲಸ ಕೂಡ ಕಂಟಿನ್ಯೂಸ್ ಆಗಿ 1 by 1 ಮುಗಿಸ್ಕೊಳ್ಬೇಕಾಗತ್ತೆ. ಆದಷ್ಟು ಕ್ವಿಕ್ಕಾಗಿ ಆಗುವಂಥದ್ದನ್ನು ಮಾಡ್ತಾಯಿದ್ದೀನಿ. ಸಾಂಬಾರು ಕೂಡ ಇತ್ತು, ರೈಸ್ ಕೂಡ ಮಾಡಿದ್ರಿಂದ ನಾನು ಮುದ್ದೆನೇ ಮಾಡಿಬಿಡೋಣ ಬ್ರೇಕ್ಫಾಸ್ಟ್ಗೋಸ್ಕರ ಅಂತ ಮುದ್ದೆನೇ ಮಾಡ್ತಾಯಿದ್ದೀನಿ. ಬಟ್ ಆದರೂ ಮನೆಯಲ್ಲಿ ಮಕ್ಕಳು ಲಂಚ್ ಬಾಕ್ಸ್ ತೊಗೊಂಡೋದಾಗ ಮುದ್ದೆ ಎಲ್ಲನೂ ಮಾಡೋಕ್ಕಾಗಲ್ಲ ಅಲ್ವಾ. ಮುದ್ದೆನ ಬ್ರೇಕ್ಫಾಸ್ಟ್ಗೋಸ್ಕರ ಮಾಡಿ ಲಂಚ್ ಬಾಕ್ಸ್ಗೆ ನಾನು ಸಪ್ರೇಟಾಗಿ ಮಾಡ್ತೀನಿ. ಏನು ಮಾಡ್ತೀನಿ ಅದೆಲ್ಲ ಕೂಡ ಶೇರ್ ಮಾಡ್ತೀನಿ. ಈಗ ಮೊಸರು ಮಾಡೋದಕ್ಕೋಸ್ಕರ ಹಾಲ್ಗೆ ಎಪ್ಪನ್ನ ಹಾಕ್ಬಿಟ್ಟು ಮೈಕ್ರೋವೇವಲ್ಲಿ ಇಡ್ತಾ ಇದ್ದೀನಿ. ವಿತಿನ್ 2-3 ಅವರ್ಸಲ್ಲೇ ಮೊಸರು ಅನ್ನೋದು ರೆಡಿ ಆಗಿಬಿಡುತ್ತೆ. ಇನ್ನು ತುಂಬ ಜನ ಕೇಳ್ತಾ ಇರ್ತೀರಲ್ವ, ಮೈಕ್ರೋವೇವ್ ಮೇಲೆ ಇಷ್ಟೊಂದು ಇಟ್ಟಿದ್ದೀರಲ್ಲ ಏನು ಪ್ರಾಬ್ಲಮ್ ಆಗಲ್ವಾ ಅಂತ. ಜಸ್ಟ್ 2 ಜಾಡಿ ಏನು ನೋಡ್ತಿದ್ದೀರಾ ಅದು ಮಾತ್ರನೇ ವೆಯ್ಟ್ ಜಾಸ್ತಿ ಇರುತ್ತೆ. ಅದನ್ನು ಬಿಟ್ಟರೆ ಸ್ಪೈಸ್ ಜಾರ್ಸ್ ಎಲ್ಲನೂ ಇಟ್ಕೊಂಡಿದ್ದೀನಿ. ಮುಂಚೆ ಎಲ್ಲ ಕೂಡ ನಾನು ಸ್ಟ್ಯಾಂಡನ್ನ ಉಪಯೋಗಿಸ್ಕೊಂಡು ಮೈಕ್ರೋವೇವ್ನ ಇಟ್ಟಿದ್ದೆ. ಬಟ್ ಸ್ಟ್ಯಾಂಡನ್ನ ಹಾಕಿದಾದ್ಮೇಲೆ ಸ್ವಲ್ಪ ಮೆಸ್ಸಿ ಅನ್ನಿಸ್ತು. ಈ ವಸ್ತುಗಳೆಲ್ಲನೂ ಕೂಡ ಮೈಕ್ರೋವೇವ್ ಮೇಲೆ ಇಟ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಮೈಕ್ರೋವೇವ್ನ ಡೈಲಿ ಬೇಸ್ಡ್ ಮೇಲೆ ಉಪಯೋಗಿಸಲ್ಲ, ನಾನು ಆನ್ ಮಾಡಬೇಕಾಗಿರೋಂಥ ಟೈಮಲ್ಲಿ ಕೆಲವೊಂದು ವಸ್ತುಗಳನ್ನ ಕೆಳಗಡೆ ಇಟ್ಬಿಟ್ಟು ಮೈಕ್ರೋವೇವ್ನ ಆನ್ ಮಾಡ್ತೀನಿ. ಈಗ ಮುದ್ದೆನ ಮಾಡ್ತಾ ಇದ್ದೀನಿ. ಮುದ್ದೆ ಮಾಡೋ ಅಂಥವ್ರಿಗೆ ಗೊತ್ತೇ ಇರುತ್ತೆ ಯಾವ ರೀತಿ ಮಾಡೋದು ಅಂತ, ತುಂಬ ಈಸಿಯಾಗಿ ಮಾಡ್ಬೋದು. ಮನೆ ಕೆಲಸಗಳೆಲ್ಲ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಡುತ್ತೆ ಅಲ್ವಾ. ಮಧ್ಯಾಹ್ನ ಕ್ವಿಕ್ಕಾಗಿ ಲಂಚ್ ಮಾಡೋದಕ್ಕೋಸ್ಕರ ನಾನು ಮೊದಲೇ ಎಲ್ಲ ಪ್ಲಾನ್ ಅನ್ನೋದು ಮಾಡಿ ಇಟ್ಕೊಂಡಿದ್ದೀನಿ. ಹಾಗಲಕಾಯಿ ಪಲ್ಯ ಮಾಡಿಬಿಟ್ಟು ಅದಕ್ಕೆ ಚಪಾತಿ ಮಾಡೋಣ ಅಂತ. ಈಗ ಲಂಚ್ ಬಾಕ್ಸ್ಗೂ ಕೂಡ ಚಪಾತಿ ಆಗುತ್ತೆ, ಲಂಚ್ ಟೈಮ್ಗೂ ಕೂಡ ಚಪಾತಿ ಮಾಡ್ಬೋದು ಅನ್ನೋದ್ರಿಂದ ಸ್ವಲ್ಪ ಚಪಾತಿ ಹಿಟ್ಟನ್ನ ಜಾಸ್ತಿನೇ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಯೂಶ್ವಲಿ ಚಪಾತಿ ಹಿಟ್ಟನ್ನ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ತೀನಿ. ಖಾಲಿ ಆಗಿದ್ದರಿಂದ ಈಗ ನಾನು ರೆಡಿಮೇಡ್ ಪ್ಯಾಕೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಮುದ್ದೆಗೆ ಹಿಟ್ಟೆಲ್ಲನೂ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಸೊ ಚೆನ್ನಾಗಿ ಬೆಂದಿತ್ತು. ಈಗ ನಾನು ಅದನ್ನು ತೊಳಸ್ಬೇಕಾಗತ್ತೆ. ತೊಳಸೋದು ಇನ್ ದ ಸೆನ್ಸ್ ಮಿಕ್ಸ್ ಮಾಡೋದಷ್ಟೇ. ಮುದ್ದೆ ಮಾಡೋವಂಥವ್ರಿಗೆ ಗೊತ್ತೇ ಇರುತ್ತೆ. ಇನ್ನು ತುಂಬ ಜನ ಬಟ್ಟೆನ ಇಟ್ಕೊಂಡು ಮಾಡ್ತಾರೆ, ಕಾಲಲ್ಲಿ ಪಾತ್ರೆನ ಇಟ್ಕೊಂಡು. ಬಟ್ ನಾವು ಈ ರೀತಿಯಾಗಿ ಮಾಡ್ತೀವಿ. ಮುದ್ದೆ ಮಾಡೋದಕ್ಕೋಸ್ಕರ ಈ ರೀತಿ ತೊಳ್ಸ್ಕೊಂಡಿದ್ದ ಆದಮೇಲೆ ಒಂದು ಈ ರೀತಿ ಚಾಪಿಂಗ್ ಬೋರ್ಡ್ನ ಇಟ್ಕೊಂಡಿದ್ದೀನಿ. ಇದ್ರ ಬದಲಾಗಿ ಚಪಾತಿ ಮಣೆ ಎಲ್ಲ ಬರುತ್ತೆ ಅಲ್ವಾ, ಅದರಿಂದ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ಅಂತ ಕೂಡ ಸಪ್ರೇಟಾಗಿ ಕಲ್ಲುಗಳೆಲ್ಲ ಸಿಗುತ್ತೆ, ಅದ್ರ ಮೇಲೆ ಕೂಡ ಮುದ್ದೆ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಮುದ್ದೆನ ಮಾಡ್ತಾ ಇದ್ದೀನಿ. ಇನ್ನು ಕೆಲವೊಂದು ಕಡೆ 2 ಕೈನ ಉಪಯೋಗಿಸಿ ಮುದ್ದೆ ಮಾಡ್ತಾರೆ, ಕೆಲವೊಂದು ಕಡೆ ಒಂದೇ ಕೈಯಿಂದ ಮುದ್ದೆ ಮಾಡ್ತಾರೆ. ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ.
ಮುದ್ದೆ ಮಾಡಿದ್ದೆಲ್ಲನೂ ಆಯಿತು. ಇಮ್ಮಿಡಿಯೇಟಾಗಿ ಈ ವಸ್ತುಗಳನ್ನ ಕೂಡ ನೀಟಾಗಿ ತೊಳೆದಿಡಬೇಕಾಗತ್ತೆ. ಸ್ವಲ್ಪ ಒಣಗ್ತು ಅಂದರೂ ಕೂಡ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ. ಇಮ್ಮಿಡಿಯೇಟಾಗಿ ತೊಳೆದಿಟ್ರೆ ಬೆಟರು. ಮುದ್ದೆ ಎಲ್ಲ ಮಾಡಿದ್ದಾಯಿತು. ಲಂಚ್ ಬಾಕ್ಸ್ಗೋಸ್ಕರ ಚಪಾತಿನ ಕೂಡ ಬೇಯಿಸ್ತಾ ಇದ್ದೀನಿ. ಸೊ ಈ ಒಂದು ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಆ ಕ್ಲಿಪ್ಪಿಂಗ್ಸ್ನ ನಾನು ಸ್ಕಿಪ್ ಮಾಡಿದ್ದೀನಿ. ಲಂಚ್ ಬಾಕ್ಸ್ಗೋಸ್ಕರ ಚಪಾತಿ ಜೊತೆಗೆ ಸಾಂಬಾರಾದರೂ ಕೂಡ ಸರ್ವ್ ಮಾಡ್ಬೋದು, ಅಥವಾ ಮಕ್ಕಳ ಲಂಚ್ ಬಾಕ್ಸ್ ಆಗಿದ್ದರೆ ಜಾಮ್ ಕೂಡ ಸರ್ವ್ ಮಾಡ್ಬೋದು. ಮನೆಯಲ್ಲಿ ನಾನು ಮ್ಯಾಂಗೋ ಜಾಮ್ನ ಕೂಡ ಮಾಡಿ ಇಟ್ಕೊಂಡಿರ್ತೀನಿ. ಕೆಲವೊಂದು ಸರಿ ಮ್ಯಾಂಗೋ ಜಾಮ್ನ ಸರ್ವ್ ಮಾಡ್ತೀನಿ, ಇನ್ನು ಕೆಲವೊಂದು ಸರಿ ನಾರ್ಮಲಾಗಿ ಕಿಸಾನ್ ಜಾಮ್ ಬರುತ್ತೆ ಅಲ್ವಾ, ಅದನ್ನೇ ಸರ್ವ್ ಮಾಡ್ತಿರ್ತೀನಿ. ಚಪಾತಿ ಕೂಡ ಮಾಡಿದ್ದಾಯಿತು. ಈಗ ಕಿಚನ್ ಕೌಂಟರ್ ಏನಿರುತ್ತೆ, ಸ್ಟವ್ ಕೌಂಟರ್ನೆಲ್ಲ ಕೂಡ ಒಂದು ಸರಿ ಒರೆಸ್ಕೊಳ್ತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ ಮಕ್ಕಳು ತುಂಬ ಚಿಕ್ಕವರಿದ್ದಾಗ ಜಾಮ್ನ ಜಾಸ್ತಿ ಉಪಯೋಗಿಸ್ತಾ ಇದ್ವಿ. ಬಟ್ ಈಗ ತುಂಬ ರೇರಾಗಿ ಜಾಮ್ನ ಉಪಯೋಗಿಸ್ತೀವಿ. ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಜಾಮ್ನ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಇನ್ನು ಇವತ್ತಿನ ದಿನ ನನ್ನ ಮಗಳು ಅಮ್ಮ ಜಾಮ್ನೇ ನನಗೆ ಸರ್ವ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಜಾಮ್ನ ಚಪಾತಿಗೆ ಅಪ್ಲೈ ಮಾಡಿ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ. ಈಗ ತಿಂಡಿ ಮಾಡೋದಕ್ಕೋಸ್ಕರ ಮುದ್ದೆನೇ ಸರ್ವ್ ಮಾಡ್ತಾ ಇದ್ದೀನಿ. ಲಂಚ್ ಬಾಕ್ಸ್ ತೋರಿಸಿದಾಗ ನಿಮ್ಮಲ್ಲಿ ತುಂಬ ಜನ ಮೇಡಮ್ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಕೇಳ್ತಿರ್ತೀರ. ಬಟ್ ಇದು ಪ್ರೀ ಸ್ಕೂಲ್ ಆಗಿರೋದ್ರಿಂದ ಕೇವಲ ಸ್ವಲ್ಪ ಸ್ನ್ಯಾಕ್ಸ್ನ ಮಾತ್ರನೇ ನಾನು ಕಳಿಸ್ತಿರ್ತೀನಿ. ಅದು ಸ್ವಲ್ಪ ಕಲರ್ಫುಲ್ ಆಗಿರೋಂಥ ಬಾಕ್ಸಲ್ಲಿ ಕಳಿಸಿದಾಗ ಪೂರ್ತಿ ಖಾಲಿ ಮಾಡ್ಕೊಂಡು ಬರ್ತಾರೆ. ಅದಕ್ಕೋಸ್ಕರ ನಾನು ಈ ರೀತಿ ಫುಡ್ ಗ್ರೇಡ್ ಕ್ವಾಲಿಟಿ ಇರುವಂಥ ಟಪ್ಪರ್ವೇರ್ ಬಾಕ್ಸ್ನೇ ಉಪಯೋಗಿಸ್ತಾ ಇದ್ದೀನಿ. ಇನ್ನು ರೀಸೆಂಟಾಗಿ ಗಣೇಶ ಹಬ್ಬಕ್ಕೆ ನಾನು ಕೆಲವೊಂದು ಸ್ನ್ಯಾಕ್ಸ್ನ ಮಾಡಿದ್ದೆ ಅಲ್ವಾ, ಅದನ್ನು ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ಲಂಚ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿಕೊಡ್ತಾ ಇದ್ದೀನಿ. ಮಕ್ಕಳು ಸ್ಕೂಲ್ಗೆ ಹೋದರೆ ಒಂದು ಅರ್ಧ ಕೆಲಸ ಮುಗ್ದಂಗೆ ಅಲ್ಲಿವರೆಗೂ ತುಂಬ ಹರಿಬರಿಯಾಗಿರುತ್ತೆ. ಬೇರೆ ಕೆಲಸಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಕೂಡ ಆಗಲ್ಲ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದ ಆದಮೇಲೆ ಫಸ್ಟು ನಾನು ಪೂಜಾ ರೂಮ್ನ ಕ್ಲೀನಾಗಿ ಒರೆಸ್ಕೊಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಪೂಜಾ ರೂಮ್ನ ನೀಟಾಗಿ ಕ್ಲೀನ್ ಮಾಡಿಕೊಟ್ರೆ ಮನೆಯಲ್ಲಿ ಯಾರಾದರೂ ಒಬ್ಬರು ಪೂಜೆನೇ ಮಾಡಿಬಿಡ್ತಾರೆ. ನಾನೇ ಮಾಡಬೇಕು ಅಂತ ಏನಿಲ್ಲ, ಎಲ್ಲ ರೆಡಿ ಮಾಡಿ ಕೊಟ್ಟರೆ ಸಾಕಾಗುತ್ತೆ. ನಾನು ಪೂಜಾ ರೂಮ್ನ ನೀಟಾಗಿ ಒರೆಸ್ಬಿಟ್ಟು ಹೂಗಳನ್ನೆಲ್ಲ ಕೂಡ ಗಾರ್ಡನ್ಗೆ ಹೋಗಿ ಕಿತ್ಕೊಂಡು ಬಂದು ಸೈಡಲ್ಲಿ ಇಟ್ಟಿರ್ತೀನಿ. ಮನೆಯಲ್ಲಿ ಯಾರಾದರೂ ಒಬ್ಬರು ಪೂಜೆನೇ ಮಾಡ್ತಾರೆ. ಇನ್ನು ಪ್ರತಿನಿತ್ಯ ಕೂಡ ದೀಪಗಳನ್ನ ನಾನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಕ್ಲೀನ್ ಮಾಡದೇ ಇರೋವಂಥ ದಿನ ಟಿಶ್ಯೂ ಪೇಪರ್ನ ತೊಗೊಂಡು ನೀಟಾಗಿ ಅದರಲ್ಲಿರುವಂಥ ಎಣ್ಣೆನೆಲ್ಲ ಕೂಡ ತೆಗೆದುಬಿಟ್ಟು ಒರೆಸಿ ಇಡ್ತೀನಿ. ಆದಷ್ಟು ಪೂಜಾ ರೂಮ್ನ ಎಷ್ಟು ಸಿಂಪಲ್ಲಾಗಿ ಇಟ್ಕೊಂಡ್ರೆ ಪೂಜೆ ಮಾಡಬೇಕಾದ್ರೆ ನಮಗೆ ಹರಿಬರಿ ಇಲ್ದಿರ ಇರುತ್ತೆ, ನೋಡೋಕ್ಕೂ ಕೂಡ ನೀಟಾಗಿ ಕಾಣಿಸುತ್ತೆ. ತುಂಬ ಗಡಿಬಿಡಿಯಾಗಿ ಇಟ್ಕೊಂಡು ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಕಷ್ಟಪಡೋ ಬದಲಾಗಿ ಸಿಂಪಲ್ಲಾಗಿ ಇಟ್ಕೊಂಡ್ರೇ ಬೆಟರು. ಇದು ನನ್ನ ಫೀಲಿಂಗು. ನಿಮಗೆ ಯಾವ ರೀತಿ ಅನಿಸುತ್ತೆ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನೆಕ್ಸ್ಟು ನಾನು ಬೆಡ್ರೂಮ್ಸ್ಗೆ ಬಂದಿದ್ದೀನಿ. ಬೆಡ್ರೂಮಲ್ಲಿ ಬೆಡ್ಶೀಟ್ ಎಲ್ಲ ಕೂಡ ಫೋಲ್ಡ್ ಮಾಡಿಲ್ಲ. ನನ್ನ ಮಗಳು ಸ್ವಲ್ಪ ಚಿಕ್ಕವಳಾಗಿರೋ ಕಾರಣ ಈ ಕೆಲಸಗಳನ್ನೆಲ್ಲ ಇನ್ನೂ ಅಭ್ಯಾಸ ಮಾಡ್ಸೋಕ್ಕೆ ಆಗ್ತಿಲ್ಲ. ಸ್ವಲ್ಪ ಬ್ಲಾಂಕೆಟ್ಸ್ ಎಲ್ಲ ಹೆವಿಯಾಗಿರುತ್ತೆ ಅಲ್ವಾ, ಅದನ್ನು ಫೋಲ್ಡ್ ಮಾಡೋದೆಲ್ಲ ಕೂಡ ಕಷ್ಟ ಆಗುತ್ತೆ. ಈ ಒಂದು ರೂಮಲ್ಲಿ ಮಾತ್ರ ನಾನೇ ಫೋಲ್ಡ್ ಮಾಡ್ತಿರ್ತೀನಿ. ಉಳಿದಿರೋಂಥ ರೂಮ್ಗಳಲ್ಲಿ ಅವರೇ ಫೋಲ್ಡ್ ಮಾಡ್ಕೊಳ್ತಾರೆ. ಇಲ್ಲಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದು ಕಡೆಯಿಂದ ಎಲ್ಲದನ್ನ ಕೂಡ ಕಸ ಹೊಡಿತೀನಿ. ಇನ್ನು ನಾವೇ ಮನೆ ಕೆಲಸ ಮಾಡ್ತಿದ್ದೀವಿ ಅಂದಾಗ ಡೈಲಿ ಕೂಡ ಒರೆಸೋ ಅವಶ್ಯಕತೆ ಇರಲ್ಲ. ಕಸ ಹೊಡಿಬೇಕಾದ್ರೇ ನಾವು ಎಲ್ಲ ಕಡೆ ಕಾರ್ನರ್ಸಲ್ಲೆಲ್ಲ ನೀಟಾಗಿ ಕಸ ಗುಡಿಸ್ಕೊಳ್ಳೋದ್ರಿಂದ ನೀಟಾಗೇ ಇರುತ್ತೆ. ಪದೇ ಪದೇ ಒರೆಸಿ ಗುಡಿಸೋ ಬದಲಾಗಿ ನಾವು ಕೂಡ ಸ್ವಲ್ಪ ಎನರ್ಜಿನ ಸೇವ್ ಮಾಡ್ಕೊಳ್ಬೇಕಲ್ವ. ಸೊ ಅದಕ್ಕೋಸ್ಕರ ನಾನು ಕೇವಲ ಕೆಳಗಡೆ ಫ್ಲೋರ್ ಮಾತ್ರನೇ ಡೈಲಿ ಕೂಡ ಒರೆಸೋಕ್ಕೆ ಪ್ರಿಫರ್ ಮಾಡ್ತೀನಿ. ಅಂದರೆ ಮೇಡ್ ಏನಾದರೂ ಸಡನ್ನಾಗಿ ರಜಾ ತೊಗೊಂಡ್ರೆ ನಾನು ಮಾಡ್ಕೊಳ್ಳೋದಾದರೆ ಪರ್ ಡೇ ಒಂದೊಂದು ಫ್ಲೋರ್ ಮಾತ್ರನೇ ನಾನು ನೆಲನ ಒರೆಸ್ಕೊಳ್ತೀನಿ. ಅದು ಬಿಟ್ಟರೆ ಡೈಲಿ ಕಸ ಗುಡಿಸೋದು ಅನ್ನೋದು ಕಾಮನ್ ಆಗಿ ಕಸ ಗುಡಿಸ್ಕೊಳ್ತೀವಿ ಬೆಳಗ್ಗೆ ಸಂಜೆ. ಈ ರೀತಿ ನಾನು 1 by 1 ರೂಮ್ ಎಲ್ಲ ಕಸ ಗುಡಿಸ್ಕೊಳ್ತಾನೆ. ವಾಶ್ಗೆ ಹಾಕಬೇಕಾಗಿರೋವಂಥ ಬಟ್ಟೆಗಳನ್ನ ಕೂಡ ಒಂದು ಬಾಸ್ಕೆಟಲ್ಲಿ ಹಾಕ್ಕೊಂಡು ತೊಗೊಂಡು ಬರ್ತಾ ಇದ್ದೀನಿ. ಸೊ ನೆಕ್ಸ್ಟು ನಾನು ಮೇಲೆ ಫ್ಲೋರ್ಗೆ ಹೋಗಬೇಕಾದ್ರೆ ಈ ಒಂದು ಬಾಸ್ಕೆಟ್ನ ತೊಗೊಂಡು ಹೋಗ್ಬಿಟ್ಟು ವಾಷಿಂಗ್ ಮಿಷಿನ್ಗೂ ಕೂಡ ಲೋಡ್ ಮಾಡ್ಬೋದು ಅನ್ನೋದ್ರಿಂದ 1 by 1 ಯಾವ್ಯಾವ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಬೇಕು, ಎಸ್ಪೆಷಲಿ ಮಿಷಿನ್ಗೆ ಹಾಕಬೇಕಾಗಿರುವಂಥ ಬಟ್ಟೆಗಳನ್ನೆಲ್ಲ ಕೂಡ ಈ ಲಾಂಡ್ರಿ ಬಾಸ್ಕೆಟಲ್ಲಿ ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಉಳಿದಿರೋಂತಹ ರೂಮಲ್ಲೂ ಕೂಡ ನಾನು ಕಸನ ಗುಡಿಸ್ಕೊಳ್ತೀನಿ. ಎಲ್ಲದನ್ನೂ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋದರೆ ವಿಡಿಯೋ ಪೂರ್ತಿ ಲೆಂತಿ ಆಗಿಬಿಡುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರನೇ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ. ನಾನು ಕಸ ಗುಡಿಸ್ಬೇಕಾದ್ರೆ ಇಷ್ಟೊಂದು ಕಸ ಕಲೆಕ್ಟ್ ಆಗುತ್ತೆ. ಅದೇ ಹೌಸ್ ಸೆಲ್ಫ್ ಕಸ ಗುಡಿಸ್ಬೇಕಾದ್ರೆ ಇದರಲ್ಲಿ ಅರ್ಧ ಮಾತ್ರನೇ ಕಲೆಕ್ಟ್ ಆಗುತ್ತೆ. ಅಂದರೆ ಅವ್ರು ನೀಟಾಗಿ ಮಾಡ್ತಾ ಇದ್ದಾರಾ ಇಲ್ವ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಪ್ರತಿನಿತ್ಯನೂ ನೆಲ ಒರೆಸೋಕ್ಕಾಗಲ್ಲ ಅಂತ ಅಂದಾಗ ಜಸ್ಟು ನೀಟಾಗಿ ಕಸ ಗುಡಿಸಿದ್ರೆ ಸಾಕಾಗುತ್ತೆ. ಫ್ಲೋರ್ ತುಂಬ ಶೈನಿಯಾಗಿ ಕಾಣಿಸುತ್ತೆ, ಡಸ್ಟ್ ಫ್ರೀಯಾಗೂ ಕೂಡ ಇರುತ್ತೆ.
ಎಷ್ಟೇ ಹೌಸ್ ಹೆಲ್ಪ್ನ ಇಟ್ಕೊಂಡ್ರೂ ಕೂಡ ಮಂತ್ಲಿ 3 to 4 ಟೈಮ್ಸ್ ನಾವು ಕೂಡ ಮಾಡ್ಕೊಳ್ಳೋದಾದರೆ, ಅಂದರೆ ವೀಕ್ಲಿ ಒನ್ಸ್ ಆದರೂ ಕೂಡ ನಾವು ಈ ರೀತಿ ಕೆಲಸಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋದಾದರೆ ಮನೆ ಇನ್ನೂ ನೋಡೋಕ್ಕೆ ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ. ಈಗ ನಾನು ವಾಷಿಂಗ್ ಮಿಷಿನ್ ಹತ್ರ ವಾಶ್ಗೆ ಹಾಕಬೇಕಾಗಿರುವಂಥ ಬಟ್ಟೆಗಳನ್ನ ಒಂದು ಬಾಸ್ಕೆಟಲ್ಲಿ ತೊಗೊಂಡೋಗಿ ಹಾಕ್ತಾಯಿದ್ದೀನಿ. ಈ ರೀತಿ ಸ್ವಲ್ಪ ಎಂಬ್ರಾಯ್ಡರಿ ಮತ್ತು ಡಿಸೈನ್ಸ್ ಇರುವಂಥ ಕ್ಲಾತ್ಸ್ನ ಮಿಷಿನ್ಗೆ ಹಾಕಬೇಕಾದ್ರೆ ಉಲ್ಟಾ ಮಾಡಿ ಹಾಕೋದ್ರಿಂದ ಡ್ಯಾಮೇಜ್ ಆಗದಿರ ಇರುತ್ತೆ. ಲಾಂಡ್ರಿ ವಿಚಾರಕ್ಕೆ ಬರೋದಾದರೆ, ನಾನು ಬಟ್ಟೆಗಳನ್ನ ಯಾವ ರೀತಿ ವಾಶ್ಗೆ ಹಾಕ್ತೀನಿ, ವಾಷಿಂಗ್ ಮಿಷಿನ್ನ ಯಾವ ರೀತಿ ಕ್ಲೀನ್ ಮಾಡ್ತೀನಿ, ಯಾವ್ಯಾವ ಬಟ್ಟೆಗಳನ್ನ ಯಾವ್ಯಾವ ರೀತಿ ವಾಶ್ ಮಾಡೋದ್ರಿಂದ ಕ್ಲೀನಾಗಿ ವಾಶ್ ಆಗುತ್ತೆ ಅನ್ನೋ ಕೆಲವೊಂದು ಐಡಿಯಾಸ್ನ ಈಗಾಗಲೇ ಶೇರ್ ಮಾಡಿದ್ದೀನಿ. ಲಾಂಡ್ರಿ ಟಿಪ್ಸ್ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿ ನೀವು ಚೆಕ್ ಮಾಡಿದ್ರೆ ಪೂರ್ತಿ ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ. ಸಾಮಾನ್ಯವಾಗಿ ಹೌಸ್ ಹೆಲ್ಪರ್ಸ್ ಏನಿರ್ತಾರೆ ಪ್ರತಿಯೊಬ್ಬರು ಕೂಡ ಹೀಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕಾರ್ನರ್ಸು ಮತ್ತು ಎಡ್ಜಸ್ ಎಲ್ಲ ಏನಿರುತ್ತೆ ಅಲ್ಲೆಲ್ಲ ಕೂಡ ಕವರ್ ಮಾಡಲ್ಲ. ಅಲ್ಲೆಲ್ಲ ಕಸ ಹೊಡಿಬೇಕಾದ್ರೆ ಈ ರೀತಿ ನೀಟಾಗಿ ಗುಡಿಸ್ಕೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರನೇ ಅಲ್ಲೆಲ್ಲ ಕೂಡ ಜೇಡರ ಬಲೆ ಸಣ್ಣ ಸಣ್ಣ ಹುಳಗಳನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಸಾಮಾನ್ಯವಾಗಿ ನಾನು ಅಬ್ಸರ್ವ್ ಮಾಡ್ದಂಗೆ ನಾವು ಮನೆ ಕೆಲಸ ಮಾಡ್ಕೊಳ್ಬೇಕಾದ್ರೆ ಆ ರೀತಿ ಗೂಡುಗಳೆಲ್ಲ ಕೆಳಗಡೆ ಡೋರ್ಸ್ ಹತ್ರ ಎಲ್ಲ ಕೂಡ ಕಟ್ಟಲ್ಲ. ಅದೇ ಹೌಸ್ ಹೆಲ್ಪ್ ಎಲ್ಲನೂ ಮಾಡೋದಾದರೆ ಅಲ್ಲಿ ಕಂಪಲ್ಸರಿಯಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಆಗಾಗ ನಾನು ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಎಲ್ಲ ಕಡೆ ಕೂಡ ಕವರ್ ಮಾಡಿಕೊಂಡು ನೀಟಾಗಿ ಕಸ ಅನ್ನೋದು ಗುಡಿಸ್ಕೊಳ್ತೀನಿ. ಟೆರೆಸ್ ವಿಚಾರಕ್ಕೆ ಬರೋದಾದರೆ, ಟೆರೆಸ್ ಮೇಲೆ ಡೈಲಿ ಕೂಡ ಕಸನ ಹೊಡಿತೀನಿ. ಅದು ಒಂದು ಒಳ್ಳೆ ಎಕ್ಸಸೈಸ್ ನನಗೂ ಕೂಡ ಆಗುತ್ತೆ ಮತ್ತು ಟೆರೆಸು ಕೂಡ ನೀಟಾಗಿರುತ್ತೆ. ಕೆಲವೊಂದು ಪ್ಲ್ಯಾಂಟ್ಸ್ನೆಲ್ಲ ಕೂಡ ಇಟ್ಕೊಂಡಿರೋದ್ರಿಂದ ಸೊ ಸ್ಟ್ಯಾಂಡ್ಸ್ ಕೆಳಗಡೆ ಎಲ್ಲ ಕೂಡ ನೀಟಾಗಿ ಕಸ ಗುಡಿಸ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಪ್ರತಿನಿತ್ಯ ಕೂಡ ಈ ರೀತಿ ಮಾಡ್ಕೊಳ್ತಾ ಇರ್ತೀನಿ. ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಜಾಸ್ತಿ ಇದೆ, ಇದನ್ನು ಸ್ಕಿಪ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಜಸ್ಟ್ ಕೇವಲ ಒಂದು 5 ನಿಮಿಷದಲ್ಲೇ ಮಾಡ್ಬೋದಲ್ವಾ ಅನ್ನೋದ್ರಿಂದ ನಾನು ಪುನಃ ಇದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡೋಕ್ಕೆ ಹೋಗಿಲ್ಲ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ಕೂಡ ನಾನು ಶೂಟ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಆಗಾಗ ಶೇರ್ ಮಾಡ್ತಾನೆ ಇರ್ತೀನಲ್ವ, ಅದಕ್ಕೋಸ್ಕರ ಈ ರೀತಿ ಮತ್ತೆ ನಾನು ಮೇಲಿಂದ ಕೆಳಗಡೆ ಬರಬೇಕಾದ್ರೆ ಸ್ಟೆಪ್ಸ್ ಮೇಲೆಲ್ಲ ಕೂಡ ಕಸನ ಗುಡಿಸ್ಕೊಂಡು ಬರ್ತಾ ಇದ್ದೀನಿ. ಈಗ ನೆಲ ಒರೆಸೋದಕ್ಕಿಂತ ಮುಂಚೆ ಕೆಲವೊಂದು ಡಸ್ಟಿಂಗ್ನ ಕೂಡ ಮಾಡ್ಕೊಂಡ್ಬಿಟ್ರೆ ಒಂದೇ ಸಮಾನ ನೀಟಾಗಿರುತ್ತೆ. ಸೈಮಲ್ಟೇನಿಯಸ್ ಆಗಿ 1 by 1 ಮಾಡೋದ್ರಿಂದ ಎಲ್ಲಾದರೂ ನಾವು ಸ್ಟಾಪ್ ಮಾಡಬೇಕು ಅಂತ ಬಂದಾಗ ಸಡನ್ನಾಗಿ ಸ್ಟಾಪ್ ಮಾಡಿದ್ರು ಕೂಡ ಕೆಲಸಗಳು ಡಿಸ್ಟರ್ಬ್ ಆಗ್ದಿರ ಇರುತ್ತೆ. ಸಡನ್ನಾಗಿ ರಜಾ ತೊಗೊಂಡ್ಬಿಟ್ಟಿದ್ದಾರೆ ಅಂಥೇಳಿ ಹರಿಬರಿ ಮಾಡಿಕೊಂಡು ಎಲ್ಲದನ್ನು ಒಂದೇ ಸತಿ ಮಾಡಿಕೊಂಡು ಸ್ಟ್ರೆಸ್ ಆಗಿ ಫೀಲ್ ಆಗೋದಕ್ಕಿಂತ 1 by 1 ಈ ರೀತಿಯಾಗಿ ನೀಟಾಗಿ ಮಾಡ್ಕೊಂಡು ಹೋದರೆ ಬೆಟರು. ಇನ್ನು ಕಸ ಎಲ್ಲನೂ ಹೊಡೆದಿರೋದ್ರಿಂದ ಸಡನ್ನಾಗಿ ನಮಗೆ ಬೇರೆ ಕೆಲಸ ಏನಾದರೂ ಇದ್ದರೂ ಕೂಡ ಇಲ್ಲಿಗೇ ಇದನ್ನು ಸ್ಕಿಪ್ ಮಾಡ್ಬೋದು. ಬಟ್ ನಾನು ಕೆಳಗಡೆ ಫ್ಲೋರ್ ಮಾತ್ರನೇ ಪ್ರತಿನಿತ್ಯ ಕೂಡ ಮೇಡ್ ಬರಲಿ ಬರದೇ ಇರಲಿ ಈ ಒಂದು ಫ್ಲೋರ್ನ ಖಂಡಿತವಾಗ್ಲಿ ಒರೆಸ್ಕೊಳ್ಳೋದ್ರಿಂದ ಇದನ್ನು ಒರೆಸಿದ್ರೇ ಒಂದು ರೀತಿ ಸಮಾಧಾನ. ಅದಕ್ಕೋಸ್ಕರ ಒಂದ್ಸರಿ ಡಸ್ಟಿಂಗ್ ಕೆಲಸಗಳನ್ನೆಲ್ಲ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಿಚನ್ ವಿಚಾರಕ್ಕೆ ಬರೋದಾದರೆ, ಎಲ್ಲರದು ಕೂಡ ಬ್ರೇಕ್ಫಾಸ್ಟ್ ಆಗಿತ್ತು. ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿ ಉಳಿದಿರೋಂಥ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನು ಕೌಂಟರೆಲ್ಲ ಏನಿರುತ್ತೆ ಕೌಂಟರ್ನ ಒಂದ್ಸರಿ ಕ್ಲೀನ್ ಮಾಡಿಬಿಡ್ತೀನಿ. ಕೌಂಟರ್ನ ಕ್ಲೀನ್ ಮಾಡಿ ವಾಶ್ ಮಾಡಬೇಕಾಗಿರುವಂಥ ವೆಸಲ್ಸ್ನೆಲ್ಲ ಸಿಂಕಲ್ಲಿ ಇಟ್ಬಿಟ್ರೆ ಕೌಂಟರ್ ಕೂಡ ನೀಟಾಗಿರುತ್ತೆ. ವೆಸಲ್ಸ್ನ ವಾಶ್ ಮಾಡೋದು ಸ್ವಲ್ಪ ಲೇಟ್ ಆದರೂ ಕೂಡ ಪ್ರಾಬ್ಲಮ್ ಆಗದಿರ ಕೂಡ ಇರುತ್ತೆ. ಆದಷ್ಟು ಕೌಂಟರ್ ಮೇಲೆ ಇರುವಂತಹ ಸಣ್ಣ ಪುಟ್ಟ ಕಸನ ಆಗಲೇ ತೆಗೆದ್ಬಿಟ್ಟು ನೀಟಾಗಿ ಒರೆಸಿಟ್ಕೊಳ್ಳೋದಾದರೆ ಎಕ್ಸ್ಟ್ರಾ ಕೆಲಸ ಇಡಿಸ್ತಿರ ಇರುತ್ತೆ. ಅಂದರೆ ನಾವು ಕೌಂಟರ್ನ ಅದೇ ರೀತಿ ಒಣಗಕ್ಕೆ ಬಿಟ್ಬಿಟ್ರೆ ಒರೆಸ್ಬೇಕಾದ್ರೆ ತುಂಬ ಜಾಸ್ತಿ ಹೊತ್ತಾಗುತ್ತೆ. ಅದ್ರ ಬದಲಾಗಿ ಕ್ವಿಕ್ಕಾಗಿ ಒಂದ್ಸರಿ ವೈಪ್ ಮಾಡಿಬಿಟ್ರೆ ನೋಡೋಕ್ಕೂ ಕೂಡ ನೀಟಾಗಿ ಕಾಣಿಸುತ್ತೆ. ಈಗ ನಾನು ಫ್ಲೋರ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಈ ರೀತಿ ಬಕೆಟ್ ಮಾಫ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾನೆ ಇರ್ತೀರಾ, ನಾನು ಆಗಾಗ ಇದ್ರ ಬಗ್ಗೆ ಶೇರ್ ಮಾಡ್ತಾನೆ ಇರ್ತೀನಿ. ಇದನ್ನು ನಾನು ಆಲ್ಮೋಸ್ಟ್ 3 yearsಯಿಂದ ಉಪಯೋಗಿಸ್ತಾ ಇದ್ದೀನಿ. ಇದು 2 in 1 ಅಂದರೆ ಬಕೆಟ್ಟು ಮಾಫ್ ಎರಡೂ ಕೂಡ ಇದರಲ್ಲೇ ಬರೋದು. ಅಂದರೆ ನಮಗೆ ಸ್ಕ್ವೀಸ್ ಮಾಡೋ ಅಂಥದ್ದು ಕೂಡ ಇದರಲ್ಲೇ ಇರುತ್ತೆ. ಆಗಲೇ ತೋರಿಸ್ದಂಗೆ ಮಾರ್ಕ್ ಬರುತ್ತೆ ಒಂದು ವೈಟ್ ಕಲರು, ಅಷ್ಟವರೆಗೂ ಕೂಡ ನೀರನ್ನ ತುಂಬಿಸ್ಕೊಳ್ಬೇಕಾಗತ್ತೆ. ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಫ್ಲೋರ್ ಕ್ಲೀನರ್ನ ಹಾಕ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ಮಾಫ್ನ ಫಸ್ಟ್ ವಾಟರಿಂದ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಲ ಒರೆಸ್ಕೊಳ್ತಾ ಹೋಗೋದಷ್ಟೇ. ಇದರಲ್ಲಿ ಒರೆಸೋದ್ರಿಂದ ನಮಗೆ ವಾಟರ್ ಮಾರ್ಕ್ಸ್ ಅನ್ನೋದು ಬೀಳ್ದಿರ ಇರುತ್ತೆ. ತುಂಬ ಕ್ಲೀನಾಗಿ ಫಿನಿಶಿಂಗ್ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಕೈನ ನೀರಲ್ಲಿ ನಾವು ಹಿಡ್ದೇನೆ ನೆಲ ಅನ್ನೋದು ಒರೆಸ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವ, ಮಧ್ಯದಲ್ಲಿ ಈ ರೀತಿ ಮಾಡ್ಕೊಳ್ತಾ ನೆಲನ ಪೂರ್ತಿಯಾಗಿ ಒರೆಸ್ಕೊಳ್ತೀನಿ. ಸೊ ಈ ರೀತಿ ಸ್ಮಾರ್ಟಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಕೆಲಸ ಕೂಡ ಕಡಿಮೆ ಆಗುತ್ತೆ. ಕ್ವಿಕ್ಕಾಗಿ ನಾವು ಎಲ್ಲದನ್ನ ಕೂಡ ಕವರ್ ಮಾಡ್ಕೊಳ್ಬೋದು. ಮನೆ ಕೂಡ ನೀಟಾಗಿ ಕ್ಲೀನಾಗಿ ಆರ್ಗನೈಸಿಂಗ್ ಆಗಿ ಇರುತ್ತೆ. ಸಡನ್ನಾಗಿ ಯಾವುದಾದ್ರೂ ಒಂದು ಕೆಲಸನ ಸ್ಕಿಪ್ ಮಾಡಬೇಕಂದ್ರೂ ಕೂಡ ಎಲ್ಲಾದರೂ ನಾನು ಸ್ಟಾಪ್ ಮಾಡಿದ್ರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗದಿರ ಇರುತ್ತೆ. ಅಂದರೆ ಕಸ ಗುಡಿಸಿದ ಆದಮೇಲೆ ನೆಲ ಒರೆಸೋಕ್ಕಾಗಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು. ಡಸ್ಟಿಂಗ್ ಎಲ್ಲ ಮಾಡಿರೋದ್ರಿಂದ ನೀಟಾಗೂ ಕೂಡ ಕಾಣಿಸುತ್ತೆ.
ಫಸ್ಟ್ ನಾನು ಮಕ್ಕಳ ಕೆಲಸ ಎಲ್ಲ ಕೂಡ ಮುಗಿಸಿ ಆಮೇಲೆ ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಯಾವುದೇ ಹರಿಬರಿ ಆಗ್ದಿರ ಇರುತ್ತೆ. ಮನೆ ನೀಟಾಗಿಲ್ಲ ಅನ್ನೋ ಒಂದು ಫೀಲಿಂಗ್ ಬರ್ದಿರ ಇರುತ್ತೆ. ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೋಮ್ ಎಂಟ್ರೆನ್ಸ್ ಏನಿದೆ ಅದನ್ನು ಕ್ಲೀನ್ ಮಾಡಿರೋದ್ರಿಂದ ಮನೆ ಒಳಗಡೆ ಯಾರಾದರೂ ಎಂಟ್ರಿ ಆಗಬೇಕಾದ್ರೂ ಕೂಡ ಆ ಒಂದು ಏರಿಯಾ ಕ್ಲೀನಾಗೇ ಇರುತ್ತೆ. ಸೊ ಈ ರೀತಿ ಸ್ಮಾರ್ಟ್ ಹೋಮ್ ಮೇಕಿಂಗ್ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಮಗೂ ಕೂಡ ಸ್ಟ್ರೆಸ್ ಫೀಲ್ ಆಗದಿರ ಇರ್ತೀವಿ, ಮನೆ ಕೆಲಸ ಕೂಡ ನೀಟಾಗಿ ಆಗುತ್ತೆ. ಸ್ಟೆಪ್ಸ್ ಮೇಲೆ ಎಲ್ಲ ಕೂಡ ನೀರನ್ನ ಹಾಕಿದೆ. ಜಸ್ಟ್ ಈ ಒಂದು ಕಾರಿಡಾರ್ ಮಾತ್ರ ಒರೆಸಿರಲಿಲ್ಲ. ಈಗ ಈ ಒಂದು ಕಾರಿಡಾರ್ನ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ರಂಗೋಲಿ ಹಾಕಿರುವಂಥ ಪ್ಲೇಸಲ್ಲಿ ಸ್ವಲ್ಪ ನೀರನ್ನ ಚುಮ್ಸ್ಕಿರ್ತೀನಿ. ಸೊ ರಂಗೋಲಿ ಆಗ ನಾನು ಒರೆಸಿದಾಗ ಈಸಿಯಾಗಿ ಬಂದುಬಿಡಲಿ ಅನ್ನೋದ್ರಿಂದ ನೋಡಿ, ಈ ರೀತಿ ನೀರೆಲ್ಲ ಕೂಡ ಸ್ವಲ್ಪ ರಂಗೋಲಿ ಮೇಲೆ ಹಾಕೋದ್ರಿಂದ ನೆಲ ಒರೆಸ್ಬೇಕಾದ್ರೆ ಈಸಿ ಆಗುತ್ತೆ. ಇನ್ನು ಈ ಒಂದು ಮಾಫಲ್ಲಿ 2 ನಮಗೆ ರೀಫಿಲ್ಸ್ ಅನ್ನೋದು ಕೊಟ್ಟಿರ್ತಾರೆ. ನಾನು ಒಂದು ಹೊರಗಡೆ ಒರೆಸೋಕ್ಕೆ ಇಟ್ಕೊಳ್ತೀನಿ, ಒಂದು ಮನೆ ಒಳಗಡೆ ಒರೆಸೋಕ್ಕೆ ಇಟ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಒಂದು ಕಡೆ ಇರುವಂತಹ ಡಸ್ಟ್ ಎಲ್ಲ ಕೂಡ ಇನ್ನೊಂದು ಕಡೆ ಸ್ಪ್ರೆಡ್ ಆಗ್ದಿರ ಇರುತ್ತೆ. ಈ ಒಂದು ಮಾಪ್ನ ಉಪಯೋಗಿಸೋದು ಕೂಡ ತುಂಬಾ ಸುಲಭ. ವಿಡಿಯೋದಲ್ಲಿ ನೀಟಾಗಿ ಕಾಣಿಸ್ಲಿ ಅನ್ನೋದ್ರಿಂದ ಸ್ವಲ್ಪ ಬಗ್ಗಿ ತೋರಿಸ್ತಾ ಇದ್ದೀನಿ. ಅದರ್ವೈಸ್ ನಾರ್ಮಲಾಗಿ ನಿಂತ್ಕೊಂಡೆ ನೀಟಾಗಿ ಒರೆಸ್ಕೊಳ್ಬೋದು. ಎಲ್ಲ ಕೂಡ ನೀಟಾಗಿ ಒರೆಸಿದಾಗಿದೆ. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀಟಾಗಿ ಕೆಳಗಡೆಯಿಂದ ಕೂಡ ಝೂಮ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ನೆಲ ಒರೆಸುವಂಥ ನೀರಲ್ಲಿ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಫ್ಲೋರ್ ಕ್ಲೀನರ್ನ ಉಪಯೋಗಿಸಿರೋದ್ರಿಂದ ತುಂಬ ಶೈನಿಯಾಗಿ ನೀಟಾಗಿ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ವಾಟರ್ ಮಾರ್ಕ್ಸ್ ಒಂದು ಕಾಣ್ತಾ ಇಲ್ಲ. ಈ ಒಂದು ಫ್ಲೋರ್ ಕ್ಲೀನರ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ಗೊತ್ತಾಗಬೇಕು ಅನ್ನೋದಾದರೆ ಈಗಾಗಲೇ ನಾನೊಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಸೊ ಈ ರೀತಿಯಾಗಿ ನಾನು ಕೆಲಸಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇರ್ತೀನಿ. ಇವತ್ತಿನ ರೊಟೀನಲ್ಲಿ ಬೇರೆ ಕೆಲಸಗಳು ಇದ್ದಿದ್ದರಿಂದ ಜಸ್ಟ್ 1 ಫ್ಲೋರ್ ಮಾತ್ರನೇ ನಾನು ನೆಲ ಅನ್ನೋದು ಒರೆಸ್ಕೊಂಡಿದ್ದೀನಿ. ಬೇರೆ ಕೆಲಸಗಳು ಏನು ಅನ್ನೋದು ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಅನ್ನೋದು ಹಾಕ್ತೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಮೋಟಿವೇಶ್ನಲ್ ಆಗಿದೆ ಅನ್ನೋದಾದರೆ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.